ನಮಸ್ಕಾರದವರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಮೂವಿ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ರಾತ್ರಿ 2 ಗಂಟೆ, ನಾನಾಗಲೇ ಒಂದು ಫ್ಯಾನ್ ಶೋ ನೋಡಿದ್ದೀನಿ. ಮೂವಿ ಹೇಗಿದೆ ಅಂತ ನನ್ನ ಅನಿಸಿಕೆ ನಿಮ್ಮ ಹತ್ರ ನಾನು ಹೇಳ್ತೀನಿ. ಗುರುಗಳೇ, ಇಂಟ್ರೋ ಹಾಕಿ. ಮೂವಿ ನೇಮ್ ಬಂದ್ಬಿಟ್ಟು ಹರಿಹರ ವೀರಮಲ್ಲು. ಸ್ಟೋರಿ ಸ್ಟಾರ್ಟ್ ಆಗೋದು 1650 ADಯಲ್ಲಿ. ಇದರ ಬೇಸ್ ಲೈನ್ ಒಂದು ವಸ್ತು ಹುಡ್ಕೊಂಡು ಹೋಗೋದು, ಹಾಗೆ ಅವರ ಫ್ಯಾಮಿಲಿನ ಸೇವ್ ಮಾಡೋದು. ಇವೆರಡು ಆಗುತ್ತಾ ಆಗಲ್ವಾ ಅನ್ನೋದನ್ನ ನೀವು ಮೂವಿನೇ ನೋಡಬೇಕು. ಮೂವಿ ಮೇನ್ ಲೀಡ್ ಪವನ್ ಕಲ್ಯಾಣ್. ಈ ಮೂವಿಯಲ್ಲಿ ಆಕ್ಷನ್ ಇದೆ, ಲವ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಪ್ರೇಮಿಂಚಿನಟ್ಟು ನಟಿಂಚು, ಕಾಮಿಡಿ ಇದೆ. ಈ ಮೂವಿಯಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಅನ್ಸಿದ್ದು ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಬರೋ BGM, ಹಾಗೆ ನಮ್ಮ ಹೀರೋ ಅವರ ಆಕ್ಷನ್. ಈ ಮೂವಿಯ ಬೇಸ್ ಸ್ಟೋರಿ ಚೆನ್ನಾಗಿದೆ, ಅದೇ ಸ್ಟೋರಿ ನಮಗೆ ಪಾರ್ಟ್ 2 ನೋಡೋಕ್ಕೆ ಕನ್ವೆ ಮಾಡುತ್ತೆ. ಈ ಮೂವಿ ನೋಡ್ಬೇಕಾದ್ರೆ ನನಗನ್ಸಿದ್ದು ಅವಾಗವಾಗ ಬಾಹುಬಲಿ 1, ಬಾಹುಬಲಿ 2, RRR, ಮಗಧೀರ, ಕಾಟೇರ ಮತ್ತೆ ಸಾರಥಿ ಮೂವಿ ಸೀನ್ಗಳು ಅಲ್ಲೇ ಪಾಸ್ ಆದವು ನನಗೆ. ಆಗ ಅನ್ನಿಸ್ತು. ನೀವು ನೋಡಿ, ನಿಮಗೇನೇನು ಅನಿಸುತ್ತೋ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೂವಿ ಚೆನ್ನಾಗಿದೆ. ಮೂವಿಯಲ್ಲಿ ನನಗನ್ಸಿದ್ದು ಕಂಪ್ಯೂಟರ್ ಗ್ರಾಫಿಕ್ CG ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿತ್ತು. ಬಹಳ ಜನ ಕಾಮಿಡಿಯನ್ಸ್ ಇದ್ದಾರೆ, ನನಗೆ ಸ್ವಲ್ಪ ಕಾಮಿಡಿ ಕಮ್ಮಿ ಕಾಣಿಸ್ತು. ನನಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಅನಿಸಿದ ಅಂತಂದರೆ ಸೆಕೆಂಡ್ ಹಾಫಲ್ಲಿ ಬರೋ ಹೀರೋ ಲುಕ್. ಮೂವಿ ಚೆನ್ನಾಗಿದೆ, ಮೂವಿ ಎಲ್ಲರೂ ಹೋಗಿ ನೋಡ್ಬೋದು. ಮೂವಿ ನೋಡಿ ಬಂದಿರೋರು ನಿಮಗೆ ಬಹಳ ಇಷ್ಟ ಅನಿಸಿರೋ ಪಾಯಿಂಟ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವ್ರು ಕೂಡ ಮೂವಿ ನೋಡಲಿ. ಥ್ಯಾಂಕ್ ಯು, ಬಾಯ್.